श्रीपरमात्मने नमः। श्रीमद्भगवद्गीता अथ अष्टमोऽध्यायः। अक्षरब्रह्मयोगः। अन्तकाले च मामेव स्मरन् मुक्त्वा कलेवरं यः प्रयाति समद्भावं याति नास्त्यत्र ಸಂಶಯಃ। ಅಂತ್ಯಕಾಲದಲ್ಲಿ ನನ್ನನ್ನೇ ಸ್ಮರಿಸುತ್ತಾ ಯಾವನು ಶರೀರವನ್ನು ಬಿಡುತ್ತಾನೋ ಅವನು ನಿಸ್ಸಂಶಯವಾಗಿಯೂ ನನ್ನ ಸ್ವರೂಪವನ್ನೇ ಪಡೆಯುತ್ತಾನೆ. ಜೀವನ ನಿಂತ ನೀರಲ್ಲ, ಬದಲಾವಣೆ ಜಗದ ನಿಯಮ. ಕಣ್ಣಿಗೆ ಕಾಣುವ ಎಲ್ಲವೂ ಬದಲಾಗುತ್ತಲೇ ಇರುತ್ತದೆ. ಅಂದಾಗ ಪ್ರತಿ ಕ್ಷಣದಲ್ಲೂ ಅಂತ್ಯ ಇದ್ದಿದ್ದೇ. ನಿನ್ನೆಯೇ ಅಂತ್ಯವಾಗಿದೆ. ಹಿಂದಿನ ಸಾಕಷ್ಟು ದಿನಗಳು ಮರುದಿನ ಮಾಡಬೇಕಾದ ಯೋಜನೆಗಳನ್ನು ಹಾಕಿಕೊಂಡು ಅದರಂತೆ ಬೆಳಗ್ಗೆ ಎದ್ದು ಮಾಡಿದ್ದಿದೆ. ಅದಕ್ಕೆ ಬರಬೇಕಾದ್ದು ಬಂದಿದ್ದಾಗಿದೆ. ಹಾಕಿಕೊಂಡ ಯೋಜನೆಗಳು ಮನಸ್ಸಿನ ಪ್ರಬಲ ನಿರ್ಧಾರವಾಗಿದ್ದರೆ ಅದು ಯಾವುದೇ ಅಡೆತಡೆ ಇಲ್ಲದೆ ಸಹಜವಾಗಿ ನಡೆಯುತ್ತದೆ. ಯಾರಲ್ಲಿ ದೃಢ ನಿರ್ಧಾರವಿದೆಯೋ ಅಂತಹವರು ತಮ್ಮ ಗುರಿಯನ್ನು ಬಹಳ ಸುಲಭವಾಗಿ ಮುಟ್ಟುತ್ತಾರೆ. ತನ್ನ ಸ್ವಂತ ವಾಹನದಲ್ಲಿ ಒಂದು ನಿರ್ದಿಷ್ಟ ಸ್ಥಳ ಮುಟ್ಟುವ ಗುರಿಯೊಂದಿಗೆ ಹೊರಟ ಯಾವುದೇ ಮನುಷ್ಯ ಪ್ರಯಾಣ ಪೂರ್ವದ ನಿಗದಿಯಂತೆ ಹೋಗಬೇಕಾದ ಸ್ಥಳಕ್ಕೆ ಹೋಗುತ್ತಾನೆ ಹೊರತು ಮತ್ಯಾವುದೋ ಆಕರ್ಷಣೆಗೊಳಗಾಗಿಯೋ ಅಥವಾ ದಾರಿ ತಪ್ಪಿಯೋ ಇನ್ನಾವುದೋ ಸ್ಥಳಕ್ಕೆ ಹೋಗಲಾರ. ಒಮ್ಮೆ ದಾರಿ ತಪ್ಪಿದರೂ ತಾನು ಹೋಗಬೇಕೆಂದುಕೊಂಡಿದ್ದ ಸ್ಥಳಕ್ಕೆ ಹೋಗದೆ ಹಿಂದಿರುಗಲಾರ. ಇಲ್ಲಿ ನಿರ್ಧಾರ ಎಷ್ಟು ಗಟ್ಟಿ ಎಂಬುದರ ಮೇಲೆಯೇ ನಿರ್ಧಾರ ಆಗುವಂಥದ್ದು. ಕೆಲವರು ಯಾವುದೇ ಸ್ಪಷ್ಟ ನಿರ್ಧಾರವಿಲ್ಲದೆ ಹೊರಟರೆ ಮನಸ್ಸಿಗೆ ಬಂದೆಡೆಯೆಲ್ಲ ಚಲಿಸುತ್ತಾ ಗೊಂದಲದಲ್ಲೇ ತಮ್ಮ ಪ್ರಯಾಣ ಮುಗಿಸುತ್ತಾರೆ. ಒಬ್ಬ ಉದ್ಯೋಗಿ ಕೆಳ ಹಂತದಲ್ಲಿ ಸೇರಿಕೊಂಡರೂ ಆತನಲ್ಲಿ ಸದಾ ಉನ್ನತ ಶ್ರೇಣಿ ಅಲಂಕರಿಸುವ ಆಸಕ್ತಿ ಇದ್ದರೆ ಆತ ಉನ್ನತ ಶ್ರೇಣಿ ತಲುಪಿಯೇ ನಿವೃತ್ತಿಯಾಗುತ್ತಾನೆ. ಇಲ್ಲಿ ಕೇವಲ ಆಸಕ್ತಿ ಒಂದೇ ಸಾಲದು, ಅದಕ್ಕೆ ಪೂರಕವಾಗಿ ಒಂದಿಷ್ಟು ಜ್ಞಾನ ಪಡೆಯುವುದು ಹಾಗೂ ದೈಹಿಕ ಕಸರತ್ತು ಕೂಡ ಮಾಡಬೇಕಾಗುವುದು ಸಹಜ. ಆದರೆ ಯಾರು ತಾನು ಪಡೆದ ಹುದ್ದೆಯಲ್ಲಿಯೇ ತೃಪ್ತಿಪಟ್ಟುಕೊಂಡು ಯಾವುದೇ ಪ್ರಯತ್ನ ಮಾಡದೆ ಉನ್ನತ ಹುದ್ದೆಯ ಜವಾಬ್ದಾರಿಯನ್ನು ನಿಭಾಯಿಸುವ ಭಯದ ಕಾರಣ ದೂರ ಸರಿಯುತ್ತಾರೆ, ಅಂತಹವರು ಈ ಶ್ರೇಣಿ ಮುಟ್ಟಲು ಅಸಾಧ್ಯರಾಗುವುದು ಸಹಜ. ಹೀಗೆ ಮನುಷ್ಯರು ದೃಢ ಮನಸ್ಸಿನಿಂದ ಮಾಡಿದ ನಿರ್ಧಾರ ಈ ಪ್ರಪಂಚದಲ್ಲಿ ಸಾಕಾರಗೊಳ್ಳುತ್ತದೆ. ಹಾಗೆ ನೋಡಿದರೆ ಮನುಷ್ಯನ ಮನಸ್ಸು ಹಾಕಿದ ಮಾರ್ಗದಲ್ಲೇ ಜೀವನ ಸಾಗಿಸುವುದು. ಅಂತೆಯೇ ಈ ಜೀವ ಬಿಡುವಾಗ ನಿರ್ದಿಷ್ಟ ಗುರಿ ಹಾಗೂ ನಂಬಿಕೆಯೊಂದಿಗೆ ಪ್ರಾಣ ಬಿಟ್ಟರೆ ತನ್ನ ಮುಂದಿನ ಜೀವನದಲ್ಲಿ ಅದೇ ಆಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಒಮ್ಮೆ ಯಾವುದೇ ಆಸೆ ಆಕಾಂಕ್ಷೆಗಳು ಇಲ್ಲದೆ ಭಗವಂತನನ್ನು ಸೇರುವುದೇ ದೃಢ ನಿರ್ಧಾರವಾಗಿದ್ದರೆ ಭಗವಂತನನ್ನೇ ಪಡೆಯುತ್ತಾರೆ. ಹರಿ ಓಂ ತತ್ಸತ್.